ಈ ಅಕ್ರಮ ನುಸುಳುಕೋರರು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರು ಯಾವುದೇ ದಾಖಲೆಗಳಿಲ್ಲದ ಆಟೋಗಳಲ್ಲಿ ಇವರು ಓಡಾಡ್ತಾರೆ. ಯಾವುದೇ ಡಿಎಲ್ ಇಲ್ಲ, ಡಿಎಲ್ ಮಾಡೋದಕ್ಕೆ ಆಧಾರ್ ಕಾರ್ಡ್ ಬೇಕಲ್ಲ, ಅದ್ಯಾವುದು ಕೂಡ ಇವರ ಬಳಿ ಇಲ್ಲ. ಕಸ ಸಂಗ್ರಹಿಸೋ ಕೆಲಸವನ್ನು ಮಾಡ್ತಾರೆ. ಆ ಆಟೋ ಕದ್ದಿದ್ದ ಅಥವಾ ಬೇರೆ ಯಾರಾದರೂ ಮಾರಿದ್ರ ಅದರ ದಾಖಲೆಯಲ್ಲಿ ಇದನ್ನು ಪೊಲೀಸರು ಕೇಳೋ ಪ್ರಶ್ನೆಯೇ ಇಲ್ಲಿವರೆಗೂ ಮಾಡಿಲ್ಲ. ಬಾಂಗ್ಲಾ ವಲಸಿಗರಿಗೆ ಇದೇ ವರದಾನವಾಗಿದೆ. ಪೊಲೀಸರ ನೆಗ್ಲಿಜೆನ್ಸಿಯೇ ಇವರಿಗೆ ವರದಾನವಾಗಿದೆ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿಗರ ಮುಖವಾಡವನ್ನು ರಿಪಬ್ಲಿಕ್ ಕನ್ನಡ, ಕರಾಳ ಸತ್ಯವನ್ನು ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಅಕ್ರಮವಾಗಿ ಬಾಂಗ್ಲಾದಿಂದ ನುಸುಳಿ ಬಂದಿರುವಂಥ ನುಸುಳುಕೋರರು ಬೆಂಗಳೂರಿನ ಹೊರವಲಯದಲ್ಲಿರುವಂಥ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೇಪರ್ ಆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕಾಗಿ ಬಳಸ್ತಿರುವಂಥ ಆಟೋ ಚಿತ್ರಣ ಇಲ್ಲಿರುವಂಥದ್ದು. ಒಂದು KA02D4501 ರಾಜಾಜಿನಗರ ರಿಜಿಸ್ಟ್ರೇಷನ್ ಆಗುತ್ತೆ, ಮತ್ತೊಂದು ಕಡೆಗೆ KA01C3982 ಆಗುತ್ತೆ. ಈ ಆಟೋಗಳಂತೆ ಕೇವಲ ಒಂದೆರಡು ಆಟೋಗಳಲ್ಲ, ಬಹುತೇಕ ವಾಹನಗಳು ಇಲ್ಲಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಮೊದಲನೇದಾಗಿ ಇದು ಓನರ್ಶಿಪ್ಪಿಂದ ಟ್ರಾನ್ಸ್ಫರ್ ಆಗಿದೆ ಅನ್ನೋ ಪ್ರಶ್ನೆ ನೋಡಬೇಕಾಗುತ್ತೆ. ಅದಾದ ನಂತರ ಇದು ಯಾರ ಹೆಸರಿನಲ್ಲಿದೆ, ಯಾವಾಗ ಸ್ಕ್ರ್ಯಾಪ್ ಆಗಿದೆ, ಇದು ಸ್ಕ್ರ್ಯಾಪ್ ಆಗಿರೋ ವಾಹನಗಳ ಅಥವಾ ಬಳಕೆಯಲ್ಲಿರೋ ವಾಹನಗಳ ಸರ್ಕಾರಿ ದಾಖಲೆಗಳ ಪ್ರಕಾರ RTO ನೀಡುವಂಥ ಮಾಹಿತಿಯ ಪ್ರಕಾರ ಗಮನಿಸಬೇಕಾಗುತ್ತೆ. ಮತ್ತೊಂದು ಕಡೆಗೆ ಇಲ್ಲೊಂದು ಆಟೋ ಏನಿದೆ, ಇದನ್ನು ಹಾಲಿ ಬಳಸಲಾಗ್ತಿರುವಂಥದ್ದು. ಇಲ್ಲಿರುವಂಥ ಬಹುತೇಕ ಆಟೋಗಳು ಎಲ್ಲವನ್ನ ಕೂಡ ಪ್ರತಿನಿತ್ಯ ಬಳಸ್ತಾ ಇದ್ದಾರೆ. ಆದರೆ ಯಾವ ವಾಹನಕ್ಕಾದರೂ ಒಂದು ದಾಖಲೆ ಆದರೂ ಇದೆಯಾ ಅನ್ನೋ ಒಂದು ಪ್ರಶ್ನೆಗೆ ಯಾರ ಬಳಿ ಉತ್ತರ ಇಲ್ಲ. ಒಂದು ವೇಳೆ ದಾಖಲೆಗಳು ಇಲ್ಲದಿದ್ದರೆ ಇದು ರಸ್ತೆಗೆ ಇಳಿದಂಥ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸರಾಗಿರ್ಬೋದು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಿದೆ ಅನ್ನೋದು ಎರಡನೇ ಪ್ರಶ್ನೆ ಆಗುತ್ತೆ. ಮೂರನೇದಾಗಿ ಈ ರೀತಿ ದಾಖಲೆಗಳಿಲ್ಲದ ವಾಹನಗಳು ರಸ್ತೆಯಲ್ಲಿ ಇಷ್ಟು ಸಲೀಸಾಗಿ ಓಡಾಡ್ತಾ ಇದ್ದರೆ ಯಾವುದೇ ರೀತಿಯಾದಂಥ ಚಟುವಟಿಕೆಯನ್ನು ಮಾಡೋದಕ್ಕೆ ಕುಮ್ಮಕ್ಕು ನೀಡುವಂಥ ಕೆಲಸವನ್ನು ರಾಜ್ಯ ಪೊಲೀಸ್ ಇಲಾಖೆಯೇ ಮಾಡ್ತಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಒಂದು ಕಡೆ ಕಳ್ಳರಿಗೆ ಅಥವಾ ನುಸುಳುಕೋರರಿಗೆ ಧೈರ್ಯ ಬರುತ್ತೆ, ಪೊಲೀಸರು ಚೆಕ್ ಮಾಡಲ್ಲ, ಚೆಕ್ ಮಾಡಿದರೂ ಕೂಡ ಯಾವುದೇ ದಾಖಲಾತಿ ಇಲ್ಲ ಅಂದರೆ ಏನೋ ಒಂದು ಫೋನ್ ಮಾಡಿ ಇನ್ಫ್ಲುಯೆನ್ಸ್ ಮಾಡಿಸಿ ಬಿಡಿಸ್ಕೊಂಡು ಹೋಗ್ಬೋದು ಅಂತ ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಇರಬೇಕಾದ್ರೆ ಖಂಡಿತವಾಗಿಯೂ ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋದರಲ್ಲಿ ತಪ್ಪಿಲ್ಲ. ಅದರ ಜೊತೆಗೆ ಪೊಲೀಸರು ತೆಗೆದುಕೊಳ್ಬೇಕಾದ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಆದಷ್ಟು ಬೇಗ ಈ ವಾಹನಗಳ ದಾಖಲಾತಿಗಳ ಪರಿಶೀಲನೆ ಆಗಬೇಕು. ಇದನ್ನು ಓಡಿಸಿರುವಂಥ ವ್ಯಕ್ತಿಗಳ ದಾಖಲೆಗಳನ್ನು ಪಡೆಯಬೇಕು. ಒಂದು ವೇಳೆ ಅವರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಆಗಿದ್ದರೆ ಅವ್ರನ್ನ ಕೂಡಲೇ ಡಿಪೋರ್ಟ್ ಮಾಡುವಂಥ ಕೆಲಸ ಆಗಬೇಕಿರುವಂಥದ್ದು ಕಟ್ಟಿಟ್ಟ ಬುತ್ತಿಯಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಅಕ್ರಮ ನುಸುಳುಕೋರರು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರು ಯಾವುದೇ ದಾಖಲೆಗಳಿಲ್ಲದ ಆಟೋಗಳಲ್ಲಿ ಇವರು ಓಡಾಡ್ತಾರೆ. ಯಾವುದೇ ಡಿಎಲ್ ಇಲ್ಲ, ಡಿಎಲ್ ಮಾಡೋದಕ್ಕೆ ಆಧಾರ್ ಕಾರ್ಡ್ ಬೇಕಲ್ಲ, ಅದ್ಯಾವುದು ಕೂಡ ಇವರ ಬಳಿ ಇಲ್ಲ. ಕಸ ಸಂಗ್ರಹಿಸೋ ಕೆಲಸವನ್ನು ಮಾಡ್ತಾರೆ. ಆ ಆಟೋ ಕದ್ದಿದ್ದ ಅಥವಾ ಬೇರೆ ಯಾರಾದರೂ ಮಾರಿದ್ರ ಅದರ ದಾಖಲೆಯಲ್ಲಿ ಇದನ್ನು ಪೊಲೀಸರು ಕೇಳೋ ಪ್ರಶ್ನೆಯೇ ಇಲ್ಲಿವರೆಗೂ ಮಾಡಿಲ್ಲ. ಬಾಂಗ್ಲಾ ವಲಸಿಗರಿಗೆ ಇದೇ ವರದಾನವಾಗಿದೆ. ಪೊಲೀಸರ ನೆಗ್ಲಿಜೆನ್ಸಿಯೇ ಇವರಿಗೆ ವರದಾನವಾಗಿದೆ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿಗರ ಮುಖವಾಡವನ್ನು ರಿಪಬ್ಲಿಕ್ ಕನ್ನಡ, ಕರಾಳ ಸತ್ಯವನ್ನು ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಅಕ್ರಮವಾಗಿ ಬಾಂಗ್ಲಾದಿಂದ ನುಸುಳಿ ಬಂದಿರುವಂಥ ನುಸುಳುಕೋರರು ಬೆಂಗಳೂರಿನ ಹೊರವಲಯದಲ್ಲಿರುವಂಥ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೇಪರ್ ಆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕಾಗಿ ಬಳಸ್ತಿರುವಂಥ ಆಟೋ ಚಿತ್ರಣ ಇಲ್ಲಿರುವಂಥದ್ದು. ಒಂದು KA02D4501 ರಾಜಾಜಿನಗರ ರಿಜಿಸ್ಟ್ರೇಷನ್ ಆಗುತ್ತೆ, ಮತ್ತೊಂದು ಕಡೆಗೆ KA01C3982 ಆಗುತ್ತೆ. ಈ ಆಟೋಗಳಂತೆ ಕೇವಲ ಒಂದೆರಡು ಆಟೋಗಳಲ್ಲ, ಬಹುತೇಕ ವಾಹನಗಳು ಇಲ್ಲಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಮೊದಲನೇದಾಗಿ ಇದು ಓನರ್ಶಿಪ್ಪಿಂದ ಟ್ರಾನ್ಸ್ಫರ್ ಆಗಿದೆ ಅನ್ನೋ ಪ್ರಶ್ನೆ ನೋಡಬೇಕಾಗುತ್ತೆ. ಅದಾದ ನಂತರ ಇದು ಯಾರ ಹೆಸರಿನಲ್ಲಿದೆ, ಯಾವಾಗ ಸ್ಕ್ರ್ಯಾಪ್ ಆಗಿದೆ, ಇದು ಸ್ಕ್ರ್ಯಾಪ್ ಆಗಿರೋ ವಾಹನಗಳ ಅಥವಾ ಬಳಕೆಯಲ್ಲಿರೋ ವಾಹನಗಳ ಸರ್ಕಾರಿ ದಾಖಲೆಗಳ ಪ್ರಕಾರ RTO ನೀಡುವಂಥ ಮಾಹಿತಿಯ ಪ್ರಕಾರ ಗಮನಿಸಬೇಕಾಗುತ್ತೆ. ಮತ್ತೊಂದು ಕಡೆಗೆ ಇಲ್ಲೊಂದು ಆಟೋ ಏನಿದೆ, ಇದನ್ನು ಹಾಲಿ ಬಳಸಲಾಗ್ತಿರುವಂಥದ್ದು. ಇಲ್ಲಿರುವಂಥ ಬಹುತೇಕ ಆಟೋಗಳು ಎಲ್ಲವನ್ನ ಕೂಡ ಪ್ರತಿನಿತ್ಯ ಬಳಸ್ತಾ ಇದ್ದಾರೆ. ಆದರೆ ಯಾವ ವಾಹನಕ್ಕಾದರೂ ಒಂದು ದಾಖಲೆ ಆದರೂ ಇದೆಯಾ ಅನ್ನೋ ಒಂದು ಪ್ರಶ್ನೆಗೆ ಯಾರ ಬಳಿ ಉತ್ತರ ಇಲ್ಲ. ಒಂದು ವೇಳೆ ದಾಖಲೆಗಳು ಇಲ್ಲದಿದ್ದರೆ ಇದು ರಸ್ತೆಗೆ ಇಳಿದಂಥ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸರಾಗಿರ್ಬೋದು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಿದೆ ಅನ್ನೋದು ಎರಡನೇ ಪ್ರಶ್ನೆ ಆಗುತ್ತೆ. ಮೂರನೇದಾಗಿ ಈ ರೀತಿ ದಾಖಲೆಗಳಿಲ್ಲದ ವಾಹನಗಳು ರಸ್ತೆಯಲ್ಲಿ ಇಷ್ಟು ಸಲೀಸಾಗಿ ಓಡಾಡ್ತಾ ಇದ್ದರೆ ಯಾವುದೇ ರೀತಿಯಾದಂಥ ಚಟುವಟಿಕೆಯನ್ನು ಮಾಡೋದಕ್ಕೆ ಕುಮ್ಮಕ್ಕು ನೀಡುವಂಥ ಕೆಲಸವನ್ನು ರಾಜ್ಯ ಪೊಲೀಸ್ ಇಲಾಖೆಯೇ ಮಾಡ್ತಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಒಂದು ಕಡೆ
ಕಳ್ಳರಿಗೆ ಅಥವಾ ನುಸುಳುಕೋರರಿಗೆ ಧೈರ್ಯ ಬರುತ್ತೆ, ಪೊಲೀಸರು ಚೆಕ್ ಮಾಡಲ್ಲ, ಚೆಕ್ ಮಾಡಿದರೂ ಕೂಡ ಯಾವುದೇ ದಾಖಲಾತಿ ಇಲ್ಲ ಅಂದರೆ ಏನೋ ಒಂದು ಫೋನ್ ಮಾಡಿ ಇನ್ಫ್ಲುಯೆನ್ಸ್ ಮಾಡಿಸಿ ಬಿಡಿಸ್ಕೊಂಡು ಹೋಗ್ಬೋದು ಅಂತ ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಇರಬೇಕಾದ್ರೆ ಖಂಡಿತವಾಗಿಯೂ ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋದರಲ್ಲಿ ತಪ್ಪಿಲ್ಲ. ಅದರ ಜೊತೆಗೆ ಪೊಲೀಸರು ತೆಗೆದುಕೊಳ್ಬೇಕಾದ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಆದಷ್ಟು ಬೇಗ ಈ ವಾಹನಗಳ ದಾಖಲಾತಿಗಳ ಪರಿಶೀಲನೆ ಆಗಬೇಕು, ಇದನ್ನು ಓಡಿಸಿರುವಂಥ ವ್ಯಕ್ತಿಗಳ ದಾಖಲೆಗಳನ್ನು ಪಡೆಯಬೇಕು. ಒಂದು ವೇಳೆ ಅವರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಆಗಿದ್ರೆ ಅವ್ರನ್ನ ಕೂಡಲೇ ಡಿಪೋರ್ಟ್ ಮಾಡುವಂಥ ಕೆಲಸ ಆಗಬೇಕಿರುವಂಥದ್ದು ಕಟ್ಟಿಟ್ಟ ಬುತ್ತಿಯಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಅಕ್ರಮ ನುಸುಳುಕೋರರು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರು ಯಾವುದೇ ದಾಖಲೆಗಳಿಲ್ಲದ ಆಟೋಗಳಲ್ಲಿ ಇವರು ಓಡಾಡ್ತಾರೆ. ಯಾವುದೇ ಡಿ.ಎಲ್ ಇಲ್ಲ, ಡಿ.ಎಲ್ ಮಾಡೋದಕ್ಕೆ ಆಧಾರ್ ಕಾರ್ಡ್ ಬೇಕಲ್ಲ, ಅದ್ಯಾವುದು ಕೂಡ ಇವರ ಬಳಿ ಇಲ್ಲ. ಕಸ ಸಂಗ್ರಹಿಸೋ ಕೆಲಸವನ್ನು ಮಾಡ್ತಾರೆ. ಆ ಆಟೋ ಕದ್ದಿದ್ದ ಅಥವಾ ಬೇರೆ ಯಾರಾದರೂ ಮಾರಿದ್ರ ಅದರ ದಾಖಲೆಯಲ್ಲಿ ಇದನ್ನು ಪೊಲೀಸರು ಕೇಳೋ ಪ್ರಶ್ನೆಯೇ ಇಲ್ಲಿವರೆಗೂ ಮಾಡಿಲ್ಲ. ಬಾಂಗ್ಲಾ ವಲಸಿಗರಿಗೆ ಇದೇ ವರದಾನವಾಗಿದೆ. ಪೊಲೀಸರ ನೆಗ್ಲಿಜೆನ್ಸಿಯೇ ಇವರಿಗೆ ವರದಾನವಾಗಿದೆ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿಗರ ಮುಖವಾಡವನ್ನು ರಿಪಬ್ಲಿಕ್ ಕನ್ನಡ, ಕರಾಳ ಸತ್ಯವನ್ನು ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಅಕ್ರಮವಾಗಿ ಬಾಂಗ್ಲಾದಿಂದ ನುಸುಳಿ ಬಂದಿರುವಂಥ ನುಸುಳುಕೋರರು ಬೆಂಗಳೂರಿನ ಹೊರವಲಯದಲ್ಲಿರುವಂಥ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೇಪರ್ ಆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕಾಗಿ ಬಳಸ್ತಿರುವಂಥ ಆಟೋ ಚಿತ್ರಣ ಇಲ್ಲಿರುವಂಥದ್ದು. ಒಂದು KA02D4501 ರಾಜಾಜಿನಗರ ರಿಜಿಸ್ಟ್ರೇಷನ್ ಆಗುತ್ತೆ, ಮತ್ತೊಂದು ಕಡೆಗೆ KA01C3982 ಆಗುತ್ತೆ. ಈ ಆಟೋಗಳಂತೆ ಕೇವಲ ಒಂದೆರಡು ಆಟೋಗಳಲ್ಲ, ಬಹುತೇಕ ವಾಹನಗಳು ಇಲ್ಲಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಮೊದಲನೇದಾಗಿ ಇದು ಓನರ್ಶಿಪ್ಪಿಂದ ಟ್ರಾನ್ಸ್ಫರ್ ಆಗಿದೆ ಅನ್ನೋ ಪ್ರಶ್ನೆ ನೋಡಬೇಕಾಗುತ್ತೆ. ಅದಾದ ನಂತರ ಇದು ಯಾರ ಹೆಸರಿನಲ್ಲಿದೆ, ಯಾವಾಗ ಸ್ಕ್ರ್ಯಾಪ್ ಆಗಿದೆ, ಇದು ಸ್ಕ್ರ್ಯಾಪ್ ಆಗಿರೋ ವಾಹನಗಳ ಅಥವಾ ಬಳಕೆಯಲ್ಲಿರೋ ವಾಹನಗಳ ಸರ್ಕಾರಿ ದಾಖಲೆಗಳ ಪ್ರಕಾರ RTO ನೀಡುವಂಥ ಮಾಹಿತಿಯ ಪ್ರಕಾರ ಗಮನಿಸಬೇಕಾಗುತ್ತೆ. ಮತ್ತೊಂದು ಕಡೆಗೆ ಇಲ್ಲೊಂದು ಆಟೋ ಏನಿದೆ ಇದನ್ನು ಹಾಲಿ ಬಳಸಲಾಗ್ತಿರುವಂಥದ್ದು. ಇಲ್ಲಿರುವಂಥ ಬಹುತೇಕ ಆಟೋಗಳು ಎಲ್ಲವನ್ನ ಕೂಡ ಪ್ರತಿನಿತ್ಯ ಬಳಸ್ತಾ ಇದ್ದಾರೆ. ಆದರೆ ಯಾವ ವಾಹನಕ್ಕಾದರೂ ಒಂದು ದಾಖಲೆ ಆದರೂ ಇದೆಯಾ ಅನ್ನೋ ಒಂದು ಪ್ರಶ್ನೆಗೆ ಯಾರ ಬಳಿ ಉತ್ತರ ಇಲ್ಲ. ಒಂದು ವೇಳೆ ದಾಖಲೆಗಳು ಇಲ್ಲದಿದ್ದರೆ ಇದು ರಸ್ತೆಗೆ ಇಳಿದಂಥ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸರಾಗಿರ್ಬೋದು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಿದೆ ಅನ್ನೋದು ಎರಡನೇ ಪ್ರಶ್ನೆ ಆಗುತ್ತೆ. ಮೂರನೇದಾಗಿ ಈ ರೀತಿ ದಾಖಲೆಗಳಿಲ್ಲದ ವಾಹನಗಳು ರಸ್ತೆಯಲ್ಲಿ ಇಷ್ಟು ಸಲೀಸಾಗಿ ಓಡಾಡ್ತಾ ಇದ್ದರೆ ಯಾವುದೇ ರೀತಿಯಾದಂಥ ಚಟುವಟಿಕೆಯನ್ನು ಮಾಡೋದಕ್ಕೆ ಕುಮ್ಮಕ್ಕು ನೀಡುವಂಥ ಕೆಲಸವನ್ನು ರಾಜ್ಯ ಪೊಲೀಸ್ ಇಲಾಖೆಯೇ ಮಾಡ್ತಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಒಂದು ಕಡೆ ಕಳ್ಳರಿಗೆ ಅಥವಾ ನುಸುಳುಕೋರರಿಗೆ ಧೈರ್ಯ ಬರುತ್ತೆ, ಪೊಲೀಸರು ಚೆಕ್ ಮಾಡಲ್ಲ, ಚೆಕ್ ಮಾಡಿದರೂ ಕೂಡ ಯಾವುದೇ ದಾಖಲಾತಿ ಇಲ್ಲ ಅಂದರೆ ಏನೋ ಒಂದು ಫೋನ್ ಮಾಡಿ ಇನ್ಫ್ಲುಯೆನ್ಸ್ ಮಾಡಿಸಿ ಬಿಡಿಸ್ಕೊಂಡು ಹೋಗ್ಬೋದು ಅಂತ ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಇರಬೇಕಾದ್ರೆ ಖಂಡಿತವಾಗಿಯೂ ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋದರಲ್ಲಿ ತಪ್ಪಿಲ್ಲ. ಅದರ ಜೊತೆಗೆ ಪೊಲೀಸರು ತೆಗೆದುಕೊಳ್ಬೇಕಾದ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಆದಷ್ಟು ಬೇಗ ಈ ವಾಹನಗಳ ದಾಖಲಾತಿಗಳ ಪರಿಶೀಲನೆ ಆಗಬೇಕು, ಇದನ್ನು ಓಡಿಸಿರುವಂಥ ವ್ಯಕ್ತಿಗಳ ದಾಖಲೆಗಳನ್ನು ಪಡೆಯಬೇಕು. ಒಂದು ವೇಳೆ ಅವರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಆಗಿದ್ರೆ ಅವ್ರನ್ನ ಕೂಡಲೇ ಡಿಪೋರ್ಟ್ ಮಾಡುವಂಥ ಕೆಲಸ ಆಗಬೇಕಿರುವಂಥದ್ದು ಕಟ್ಟಿಟ್ಟ ಬುತ್ತಿಯಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಅಕ್ರಮ ನುಸುಳುಕೋರರು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರು ಯಾವುದೇ ದಾಖಲೆಗಳಿಲ್ಲದ ಆಟೋಗಳಲ್ಲಿ ಇವರು ಓಡಾಡ್ತಾರೆ. ಯಾವುದೇ ಡಿ.ಎಲ್ ಇಲ್ಲ, ಡಿ.ಎಲ್ ಮಾಡೋದಕ್ಕೆ ಆಧಾರ್ ಕಾರ್ಡ್ ಬೇಕಲ್ಲ, ಅದ್ಯಾವುದು ಕೂಡ ಇವರ ಬಳಿ ಇಲ್ಲ. ಕಸ ಸಂಗ್ರಹಿಸೋ ಕೆಲಸವನ್ನು ಮಾಡ್ತಾರೆ. ಆ ಆಟೋ ಕದ್ದಿದ್ದ ಅಥವಾ ಬೇರೆ ಯಾರಾದರೂ ಮಾರಿದ್ರ ಅದರ ದಾಖಲೆಯಲ್ಲಿ ಇದನ್ನು ಪೊಲೀಸರು ಕೇಳೋ ಪ್ರಶ್ನೆಯೇ ಇಲ್ಲಿವರೆಗೂ ಮಾಡಿಲ್ಲ. ಬಾಂಗ್ಲಾ ವಲಸಿಗರಿಗೆ ಇದೇ ವರದಾನವಾಗಿದೆ. ಪೊಲೀಸರ ನೆಗ್ಲಿಜೆನ್ಸಿಯೇ ಇವರಿಗೆ ವರದಾನವಾಗಿದೆ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿಗರ ಮುಖವಾಡವನ್ನು ರಿಪಬ್ಲಿಕ್ ಕನ್ನಡ, ಕರಾಳ ಸತ್ಯವನ್ನು ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಅಕ್ರಮವಾಗಿ ಬಾಂಗ್ಲಾದಿಂದ ನುಸುಳಿ ಬಂದಿರುವಂಥ ನುಸುಳುಕೋರರು ಬೆಂಗಳೂರಿನ ಹೊರವಲಯದಲ್ಲಿರುವಂಥ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೇಪರ್ ಆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕಾಗಿ ಬಳಸ್ತಿರುವಂಥ ಆಟೋ ಚಿತ್ರಣ ಇಲ್ಲಿರುವಂಥದ್ದು. ಒಂದು KA02D4501 ರಾಜಾಜಿನಗರ ರಿಜಿಸ್ಟ್ರೇಷನ್ ಆಗುತ್ತೆ, ಮತ್ತೊಂದು ಕಡೆಗೆ KA01C3982 ಆಗುತ್ತೆ. ಈ ಆಟೋಗಳಂತೆ ಕೇವಲ ಒಂದೆರಡು ಆಟೋಗಳಲ್ಲ, ಬಹುತೇಕ ವಾಹನಗಳು ಇಲ್ಲಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಮೊದಲನೇದಾಗಿ ಇದು ಓನರ್ಶಿಪ್ಪಿಂದ ಟ್ರಾನ್ಸ್ಫರ್ ಆಗಿದೆ ಅನ್ನೋ ಪ್ರಶ್ನೆ ನೋಡಬೇಕಾಗುತ್ತೆ. ಅದಾದ ನಂತರ ಇದು ಯಾರ ಹೆಸರಿನಲ್ಲಿದೆ, ಯಾವಾಗ ಸ್ಕ್ರ್ಯಾಪ್ ಆಗಿದೆ, ಇದು ಸ್ಕ್ರ್ಯಾಪ್ ಆಗಿರೋ ವಾಹನಗಳ ಅಥವಾ ಬಳಕೆಯಲ್ಲಿರೋ ವಾಹನಗಳ ಸರ್ಕಾರಿ ದಾಖಲೆಗಳ ಪ್ರಕಾರ RTO ನೀಡುವಂಥ ಮಾಹಿತಿಯ ಪ್ರಕಾರ ಗಮನಿಸಬೇಕಾಗುತ್ತೆ. ಮತ್ತೊಂದು ಕಡೆಗೆ ಇಲ್ಲೊಂದು ಆಟೋ ಏನಿದೆ ಇದನ್ನು ಹಾಲಿ ಬಳಸಲಾಗ್ತಿರುವಂಥದ್ದು. ಇಲ್ಲಿರುವಂಥ ಬಹುತೇಕ ಆಟೋಗಳು ಎಲ್ಲವನ್ನ ಕೂಡ ಪ್ರತಿನಿತ್ಯ ಬಳಸ್ತಾ ಇದ್ದಾರೆ. ಆದರೆ ಯಾವ ವಾಹನಕ್ಕಾದರೂ ಒಂದು ದಾಖಲೆ ಆದರೂ ಇದೆಯಾ ಅನ್ನೋ ಒಂದು ಪ್ರಶ್ನೆಗೆ ಯಾರ ಬಳಿ ಉತ್ತರ ಇಲ್ಲ. ಒಂದು ವೇಳೆ ದಾಖಲೆಗಳು ಇಲ್ಲದಿದ್ದರೆ ಇದು ರಸ್ತೆಗೆ ಇಳಿದಂಥ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸರಾಗಿರ್ಬೋದು,
ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಿದೆ ಅನ್ನೋದು ಎರಡನೇ ಪ್ರಶ್ನೆ ಆಗುತ್ತೆ. ಮೂರನೇದಾಗಿ ಈ ರೀತಿ ದಾಖಲೆಗಳಿಲ್ಲದ ವಾಹನಗಳು ರಸ್ತೆಯಲ್ಲಿ ಇಷ್ಟು ಸಲೀಸಾಗಿ ಓಡಾಡ್ತಾ ಇದ್ದರೆ ಯಾವುದೇ ರೀತಿಯಾದಂಥ ಚಟುವಟಿಕೆಯನ್ನು ಮಾಡೋದಕ್ಕೆ ಕುಮ್ಮಕ್ಕು ನೀಡುವಂಥ ಕೆಲಸವನ್ನು ರಾಜ್ಯ ಪೊಲೀಸ್ ಇಲಾಖೆಯೇ ಮಾಡ್ತಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಒಂದು ಕಡೆ ಕಳ್ಳರಿಗೆ ಅಥವಾ ನುಸುಳುಕೋರರಿಗೆ ಧೈರ್ಯ ಬರುತ್ತೆ, ಪೊಲೀಸರು ಚೆಕ್ ಮಾಡಲ್ಲ, ಚೆಕ್ ಮಾಡಿದರೂ ಕೂಡ ಯಾವುದೇ ದಾಖಲಾತಿ ಇಲ್ಲ ಅಂದರೆ ಏನೋ ಒಂದು ಫೋನ್ ಮಾಡಿ ಇನ್ಫ್ಲುಯೆನ್ಸ್ ಮಾಡಿಸಿ ಬಿಡಿಸ್ಕೊಂಡು ಹೋಗ್ಬೋದು ಅಂತ ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಇರಬೇಕಾದ್ರೆ ಖಂಡಿತವಾಗಿಯೂ ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋದರಲ್ಲಿ ತಪ್ಪಿಲ್ಲ. ಅದರ ಜೊತೆಗೆ ಪೊಲೀಸರು ತೆಗೆದುಕೊಳ್ಬೇಕಾದ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಆದಷ್ಟು ಬೇಗ ಈ ವಾಹನಗಳ ದಾಖಲಾತಿಗಳ ಪರಿಶೀಲನೆ ಆಗಬೇಕು, ಇದನ್ನು ಓಡಿಸಿರುವಂಥ ವ್ಯಕ್ತಿಗಳ ದಾಖಲೆಗಳನ್ನು ಪಡೆಯಬೇಕು. ಒಂದು ವೇಳೆ ಅವರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಆಗಿದ್ದರೆ ಅವ್ರನ್ನ ಕೂಡಲೇ ಡಿಪೋರ್ಟ್ ಮಾಡುವಂಥ ಕೆಲಸ ಆಗಬೇಕಿರುವಂಥದ್ದು ಕಟ್ಟಿಟ್ಟ ಬುತ್ತಿಯಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.